ಜೊತೆಗಿರ್ತಕ್ಕಂಥ ವ್ಯಕ್ತಿ ಚೆನ್ನಾಗಿರೋರು ಸಿಕ್ಕಾಗ ಕೂಡ ಯಾವ ಟೈಮಲ್ಲಿ ಬದಲಾಗ್ತಾನೆ ಅದು ಗೊತ್ತಾಗಲ್ಲ. ಸೊ ಈ ರಿಯಾಲಿಟಿ ಮೇಲೆ ಕೂಡ ವಿಚಾರ ಮಾಡಿ. ನೆಕ್ಸ್ಟ್, ಹೊರಗಡೆಯಿಂದ ಸಿಗುವಂತ ಪ್ರೀತಿ ಆಗಲಿ, ನೆಮ್ಮದಿ ಆಗಲಿ ಅಥವಾ ಧೈರ್ಯ ಆಗಲಿ ಅದು ಕ್ಷಣಿಕ ಅಷ್ಟೇನೆ. ಯಾವ ಟೈಮಲ್ಲಿ ಅವ್ರು ಚೇಂಜ್ ಆಗ್ತಾರೆ ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಯಾವುದೇ ರಿಲೇಶನ್ಶಿಪ್ ಕೂಡ ಗ್ಯಾರಂಟಿ ವಾರಂಟಿ ಮೇಲೆ ಬದುಕಿಲ್ಲ ಇಲ್ಲಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಜೊತೆಗಿರ್ತಕ್ಕಂಥ ಸಂಗಾತಿ ಕೈ ಕೊಟ್ಟಾಗ ಮೂರನೇ ವ್ಯಕ್ತಿ ಅವಶ್ಯಕತೆ ಇದೆಯಾ? ಇದ್ಯಾರೋ ನನಗೆ ಕ್ವಶನ್ ಕೂಡ ಕೇಳಿದ್ರು, ಕೌನ್ಸಿಲಿಂಗ್ ಅಲ್ಲಿ ಕೂಡ ಸುಮಾರು ಸಲ ಡಿಸ್ಕಷನ್ ಮಾಡಿದ್ದೀನಿ. ಸರ್, ಈ ತರ ಜೊತೆಗಿರೋ ಹಸ್ಬೆಂಡ್ ಡಿವರ್ಸ್ ಆಗಿದೆ, ಸೊ ಒಂದ್ಸಲ ಬೇಕು ಅನ್ಸುತ್ತೆ, ಒಂದೊಂದ್ಸಲ ಬೇಡ ಅಂತ ಅನ್ಸುತ್ತೆ, ನನಗೆ ಏನು ಮಾಡಲಿ ಅಂತ ನನ್ನ ಹತ್ರ ಸಜೆಷನ್ ಕೇಳ್ತಾ ಇದ್ರು. ಸೊ ಇವತ್ತು ಎಷ್ಟೋ ಜನಗಳದ್ದು ಕನ್ಫ್ಯೂಷನ್ ಕೂಡ ಇದೆ, ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಸೊ ಏನಾಗುತ್ತೆ ಅಂದರೆ, ಒಂದು ಕ್ಲಾರಿಟಿ ಇದೇನು ಮಾಡುತ್ತೆ, ನಮಗೆ ಲೈಫಿಗೆ ತುಂಬ ಸರಳವಾಗಿರ್ತಕ್ಕಂಥ ಒಂದು ನೆಮ್ಮದಿನ ಕೊಡುತ್ತೆ. ಯಾವತ್ತು ಕನ್ಫ್ಯೂಷನಲ್ಲಿ ಬದುಕ್ತಾ ಇರ್ತೀವಿ ಆವಾಗ ತುಂಬ ನಾವು ಸ್ಟ್ರೆಸ್ಸಲ್ಲಿ ಬದುಕ್ತಾ ಇರ್ತೀವಿ. ಸೊ ಕ್ಲಾರಿಟಿ ಗಿವ್ಸ್ ಮೋರ್ ಆ್ಯಂಡ್ ಮೋರ್ ನೆಮ್ಮದಿ ಅಂತ ಹೇಳ್ಬೋದು ನಾವು. ಓಕೆನಾ? ಸೊ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ಮೇಲೆ, ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ನೋಡಿದ್ಮೇಲೆ ಎಲ್ರಿಗೂ ಶೇರ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂದರೆ, ಇದು ಡಿಪೆಂಡ್ ಆಗೋದು ಮಾನಸಿಕ ಸ್ಥಿತಿಗತಿ ಮೇಲೆ. ನೋಡಿ, ಪ್ರತಿಯೊಂದು ಕೂಡ ಡಿಪೆಂಡ್ ಆಗೋದು ನಮ್ಮ ಮಾನಸಿಕ ಸ್ಥಿತಿಗತಿ ಮೇಲೆ ಅಂತ ಹೇಳ್ತೀವಿ ನಾವು. ಈಗ ನಿಮಗೆ ನಿಮ್ಮ ಹಸ್ಬೆಂಡ್ ಕೈ ಕೊಟ್ಟಾಗ, ಈಗ ಡಿವೋರ್ಸ್ ಆಗಿರುತ್ತೆ ಅಥವಾ ಗಂಡ ತೀರೋ ಹೋಗಿರ್ತಾನೆ, ಅಥವಾ ನಿಮ್ಮ ಹೆಂಡತಿ ಬಿಟ್ಟು ಹೋಗಿರ್ತಾಳೆ ಅಥವಾ ಹೆಂಡತಿ ತೀರೋ ಹೋಗಿರ್ತಾರೆ. ಸೊ ಈ ಸಿಚುವೇಶನಲ್ಲಿ ಏಜ್ ಇದೆ, ಮದುವೆ ಆಗಬೇಕಾ ಬೇಡ, ಇದೊಂದು ಕನ್ಫ್ಯೂಷನ್. ತುಂಬ ಪ್ರೀತಿ ಮಾಡ್ತಿರ್ತೀರಿ, ಬಟ್ ಏನು ಮಾಡಬೇಕು? ಇದು ಕಾಮನ್ ಆಗಿ ಒಂದು ಚರ್ಚೆ ಅಷ್ಟೇ. ಯಾರ ಪರವಾಗಿ ನಾವು ಮಾತಾಡ್ತಿಲ್ಲ, ಒಂದು ಚರ್ಚೆ ಮಾಡ್ತಾ ಇದ್ದೀವಿ, ಏನಾಗಬಹುದು ಅನ್ನೋದನ್ನ ಒಂದು ಚರ್ಚೆ ಮಾಡ್ತಾ ಇದ್ದೀವಿ ವಿಡಿಯೋದಲ್ಲಿ. ಓಕೆ, ನೋಡಿ, ಇದು ಮಾನಸಿಕ ಸ್ಥಿತಿಗತಿ ಮೇಲೆ ಹೆಂಗೆ ಹೋಗುತ್ತೆ. ಇಲ್ಲಿ ವ್ಯಕ್ತಿಗತವಾಗಿ ಒಂದೊಂದೇ ಡಿಫ್ರೆಂಟ್ ಥಾಟ್ ಇರುತ್ತೆ. ನೀವಿರ್ತಕ್ಕಂಥ ಸಿಚುವೇಶನ್ನು, ನಿಮ್ಮ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ಮನಸ್ಥಿತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಪರಿಸ್ಥಿತಿ ಮೇಲೆ ಮನಸ್ಥಿತಿ ಬಿಲ್ಡ್ ಆಗಿರೋದ್ರಿಂದ ನಿಮಗೆ ಆ ಪರಿಸ್ಥಿತಿಯಲ್ಲಿ ನಿಮ್ಮ ಎಮೋಷನ್ಗಳು ವೀಕ್ ಆಗಿರ್ಬೋದು, ಅಥವಾ ನಿಮಗೆ ಬದುಕಲಿಗೆ ಎಲ್ಲ ಒಂದು ಕಡೆ ಭಯ ಅನ್ನಿಸ್ತಾ ಇರ್ಬೋದು, ಇಲ್ಲ ಇನ್ಯಾರೋ ಮಾರಲ್ ಸಪೋರ್ಟ್ ಬೇಕು, ಇಲ್ಲ ಡಿಪೆಂಡ್ ಬೇಕು, ಒಂದು ಆಶ್ರಯ ಬೇಕು ಅಂತ ಲೇಡೀಸು ಇರ್ಬೋದು, ಜೆಂಟ್ಸು ಇರ್ಬೋದು, ಇನ್ನೊಬ್ಬರ ನೀವು ಹಾತೊರಿತಾ ಇರ್ಬೋದು ಬೇಕು ಅಂತ ಹೇಳಿ. ಸೊ ಈಗ ನಾನು ಹೇಳೋದೇನೆಂದರೆ, ಮಾನಸಿಕ ಸ್ಥಿತಿಗತಿ ನಿಮ್ಮದು ಆ್ಯಕ್ಚುಲಿ ಕರೆಕ್ಟ್ ಅಂತ ಹೇಳಿದ್ರೆ ಏನು, ಆ ಏಜಲ್ಲಿ 29, 30, 35, 40 ಈ ವರ್ಷದೊಳಗಡೆ ಅಥವಾ 45 ಈ ವರ್ಷದೊಳಗಡೆ ಎಲ್ಲೋ ಒಂದ್ ಕಡೆ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋದಾಗ ಇನ್ನೊಂದು ಸಂಗಾತಿ ಆಶ್ರಯ ಬೇಕು ಅಥವಾ ಮದ್ವೆ ಆಗ್ಬೇಕು ಈ ತರ ಥಾಟ್ ಇದ್ರೆ, ಈಗ ನಾನು ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಅದೇ ಸಣ್ಣ ಏಜ್ ಅಲ್ಲಿ ಎಷ್ಟೋ ಜನ ಸನ್ಯಾಸತ್ವವನ್ನು ತಗೊಂಡಿರ್ತಕ್ಕಂಥವ್ರು ಇದ್ದಾರೆ, ಬ್ರಹ್ಮಚರ್ಯ ಅಂತ ಹೇಳ್ತೀವಿ. ಲೇಡೀಸು ಇದ್ದಾರೆ, ಜೆಂಟ್ಸು ಇದ್ದಾರೆ. 25-30 ವರ್ಷಕ್ಕೇನೆ ನಾನು ಈ ಓಂ ಶಾಂತಿ ಕೇಳಿದ್ದೀರಾ ನೀವು? ಸೊ ಕೆಲವೆಲ್ಲ ಹೆಣ್ಮಕ್ಳಿಗೆ ನೋಡಿದ್ದೀನಿ, ಸ್ವಲ್ಪ ಹುಡುಗಿರಿಗೆ ನೋಡಿದ್ದೀನಿ 22-23 ವರ್ಷ. ಅದಾದ್ಮೇಲೆ ಈ ಶ್ವೇತಾಂಬರನ್ನು ಮೋಸ್ಟ್ಲಿ ಬಿಳಿ ಬಿಟ್ಟಿ ಹಾಕೊಂಡಿರ್ತಾರೆ ನೋಡಿ, ಅದರಲ್ಲೂ ಕೆಲವು ಹುಡುಗಿರು ನೋಡಿದ್ದೀನಿ. ಸೊ ಮನೆ ಬೇಡ, ಮಠ ಬೇಡ, ಸಂಗಾತಿ ಬೇಡ, ಲವ್ ಬೇಡ, ದೇವರಲ್ಲಿ ಮೋಕ್ಷವನ್ನ ಕಾಣ್ಕೊಳ್ಬೇಕು, ನಿಜವಾದ ನೆಮ್ಮದಿ ಇರೋದು, ಬದುಕಿನ ಒಂದು ಪರಮ ಸತ್ಯ ಇರೋದು ದೇವರಲ್ಲಿ ನಾವು ಮೋಕ್ಷ ಹೋಗುವಂಥದ್ದು ಅವ್ರು ಬಿಲೀವ್ ಮಾಡ್ತಾರೆ. ಅಂದ್ರೆ ಮಾನಸಿಕ ಆರೋಗ್ಯ ಹೇಗಿರುತ್ತೆ ಅದ್ರ ಮೇಲೆ ನಿಮ್ಮ ಡಿಪೆಂಡ್ ಇರುವಂಥದ್ದು. ಈ ಕೆಲವರು ಸ್ವಲ್ಪ ಪೇನ್ ಆದ್ರೂ ಕೂಡ ದೊಡ್ಡದಾಗಿ ಫೀಲ್ ಮಾಡ್ತಾರೆ, ಕೆಲವರು ದೊಡ್ಡ ಪ್ರಾಬ್ಲಮ್ ಇದ್ರೂ ಕೂಡ ಸಣ್ಣ ಒಂದು ಪೇನ್ ಅಂತ ಫೀಲ್ ಮಾಡ್ತಾರೆ. ಡಿಪೆಂಡ್ ಅಪಾನ್ ಮಾನಸಿಕ ಸ್ಥಿತಿಗತಿ, ನಿಮ್ಮ ಸ್ಥಿತಿಗತಿ. ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂದ್ರೆ, ನಿಮ್ಮ ಮಾನಸಿಕ ಸ್ಥಿತಿಗತಿ ಹೇಗಿದೆ ಅದ್ರ ಮೇಲೆ ನಿಮ್ಗೆ ಬೇಕು ಬೇಕಾ ಬೇಡ ಅಂತ ನೀವೇ ಡಿಸಿಷನ್ ತಗೊಳ್ತೀರಿ. ಬೇಡ, ನೋ ನೀಡ್, ಯಾರ್ದು ಅವಶ್ಯಕತೆ ಇಲ್ಲ, ನಾನು ಹಾಗೆ ಬದುಕ್ತೀನಿ ನನ್ನ ಲೈಫಲ್ಲಿ ಅಂತ ಕೆಲವರು ಮೆಂಟಾಲಿಟಿ ಇರುತ್ತೆ, ಅವರ ಮಾನಸಿಕ ಆರೋಗ್ಯ ಹಾಗಿರುತ್ತೆ. ಸೊ ಡೆಫಿನೆಟ್ಲಿ ಅವ್ರು ಹಾಗೆ ಬದುಕ್ತಾರೆ. ಸೊ ಇದು ಡಿಪೆಂಡ್ ಆಗೋದು ಅವ್ರ ಮೇಲೆ. ಇಲ್ಲಿ ಬೇಡ ಬೇಕು ನೋಡಿ, ಒಂದು ಸಂಗಾತಿಯ ಪಡ್ಕೊಳ್ಳೋಕೆ ಏಜ್ ಮಾಡ್ರೆ ಆಗಲ್ಲ. ಆಕ್ಚುಲಿ ನಾವ್ ಹೇಗೆ ಬದುಕ್ತೀವಿ ಅನ್ನೋದು, ನಮ್ಮ ಏಜ್ ಈಗ ಜಾಸ್ತಿ ಇದ್ದು, ಉದಾಹರಣೆಗೆ 35-40 ವರ್ಷ ಏಜ್ ಇದ್ದು ಬದುಕುವಂತ ಯೋಚನೆ ಮಾಡುವಂತ ರೀತಿ ಸರಿ ಇಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಏಜ್ ಕಡಿಮೆ ಇದ್ದು ನಾವು ಸರಿಯಾಗಿ ಯೋಚನೆ ಮಾಡ್ತೀವಿ, ಅವಾಗ ನಾವು ಸಣ್ಣ ಏಜ್ ಅದು ತಪ್ಪಾಗಿಲ್ಲ. ಇಲ್ಲಿ ಏಜ್ ಅನ್ನೋದು ಜಸ್ಟ್ ನಂಬರ್ ಅಷ್ಟೇ, ಬದುಕುವಂತ ರೀತಿ ತುಂಬಾ ಮುಖ್ಯ ಆಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋಣ, ರಿಯಲೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಿಮ್ಗೆ ಸಂಗಾತಿ ಬೇಕಾ ಬೇಡ ಅಂದ್ಮೇಲೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗಿ. ಪ್ರಾಕ್ಟಿಕಲ್ ಆಗಿ ಇಲ್ಲಿ ಏನ್ ಪ್ರಾಕ್ಟಿಕಲ್ ಯೋಚನೆ ಮಾಡಬಹುದು? ಈಗ ನೋಡಿ, ಜೊತೆಗೆ ಫಸ್ಟ್ ಇದ್ದಂತ ಹಸ್ಬೆಂಡ್ ಆರ್ ವೈಫ್ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಹೇಳಿದ್ರೆ, ಈಗ ಬರುವಂತ ಸಂಬಂಧನೂ ಕೂಡ ಶಾಶ್ವತವಾಗಿರೋಕೆ ಸಾಧ್ಯ ಇಲ್ಲ. ಅವ್ರಿಗೆ ಯಾವಾಗ ಬೇಡ ಅಂತ ಅನ್ಸುತ್ತೆ ಅವಾಗ ನಿಮ್ಮನ್ನು ಬಿಟ್ಟು ಹೋಗಬಹುದು. ಇದು 100% ಸತ್ಯ. ಬಿಕಾಸ್ ಅವರ ಬೇಕು ಬೇಡಿಕೆಗಳು ನಿಮ್ಮ ಜೀವನದಲ್ಲಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಮಾತ್ರ ಅವ್ರು ಇರೋಕೆ ಸಾಧ್ಯ. ಅಲ್ಲಿ ಯಾವುದೇ ರಿಲೇಶನ್ಶಿಪ್ ಕೂಡ ಗ್ಯಾರಂಟಿ ವಾರಂಟಿ ಮೇಲೆ ಬದುಕಿಲ್ಲ. ಇಲ್ಲಿ ಇದೆಯಾ ನಿಮ್ ಕೈನಲ್ಲಿ? ಇದು ಇದೇ ಸತ್ಯ. ಇಲ್ಲಿಂದ ಬಿಟ್ಟು ಹೋಗಿದ್ಯಾ, ಬಿಟ್ಟು ಬಿಡ್ಬೇಕಷ್ಟೇ. ಸೊ ಈ ಒಂದು ರಿಯಲೈಸೇಷನ್ ಮೇಲೆ ಬರಬೇಕು. ಅದ್ರ ಮೇಲೂ ಕೂಡ ಸುಮಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದು ಕೊನೆವರೆಗೆ ಇರುತ್ತೆ. ಇಲ್ಲ, ಯಾವುದೂ ಗ್ಯಾರಂಟಿ ವಾರಂಟಿ ಇಲ್ಲ ಇಲ್ಲಿ. ಅಂಡ್ ಬದುಕೇನು, ಫೈನಲ್ ಸತ್ಯ ಏನು? ನಮ್ಮ ಉದಾಹರಣೆಗೆ ಈಗ ಜೊತೆಗಿರ್ತಕ್ಕಂಥ ಹಸ್ಬೆಂಡ್ ಅಥವಾ ನಾವು ಹೊಸ ಸಂಗಾತಿನ ಒಂದು ಕನೆಕ್ಟ್ ಮಾಡ್ಕೊಂಡ್ಮೇಲೆ ನೀವೇನ್ ಅನ್ಕೊಂಡಿದ್ರಿ ಆ ತರದ್ದು ನಿಮಗೆ ಸಿಕ್ಬಿಡುತ್ತೆ ಅನ್ನೋದು. ಈಗ ಎಷ್ಟೋ ಜನ ಇರ್ತಾರೆ, ಜೊತೆಗೆ ಇರ್ತಾರೆ, ನಮಗೇನ್ ಬೇಕಾಗಿರುತ್ತೆ ಆ ಮೋರಲ್ ಸಪೋರ್ಟ್ ಆಗಿ ನಮ್ಮ ಜೊತೆ ಕನೆಕ್ಟಿವಿಟಿ ಬರಕ್ ಸಾಧ್ಯನೇ ಇಲ್ಲ, ಬರಲ್ಲ. ಹೊರಗಡೆಯಿಂದ ಸಿಗುವಂತ ಪ್ರೀತಿ ಆಗಲಿ, ನೆಮ್ಮದಿ ಆಗಲಿ ಅಥವಾ ಧೈರ್ಯ ಆಗಲಿ ಅದು ಕ್ಷಣಿಕ ಅಷ್ಟೇನೆ. ಯಾವ ಟೈಮಲ್ಲಿ ಅವ್ರು ಚೇಂಜ್ ಆಗ್ತಾರೆ ನಮಗೆ ಗೊತ್ತಾಗಲ್ಲ, ರೈಟ್? ಇಲ್ಲಿ ನಮ್ಮ ಒಳಗಡೆ ಒಬ್ಬ ಇದ್ದಾನೆ,
ಅಲ್ಲಿ ಸತ್ಯ ಏನು, ನೆಮ್ಮದಿ ಏನು, ಶಾಶ್ವತವಾಗಿರ್ತಕ್ಕಂಥದ್ದು. ನೋಡಿ, ನಿಮ್ಮ ಚಿತೆ ತನಕ ಯಾರಾದ್ರೂ ಜೊತೆಗೆ ಫೈನಲಿ ಬರೋದು ಅದು ನಿಮ್ಮ ಆತ್ಮ, ನೀವು ಮಾತ್ರ, ನಿಮ್ಮ ಯೋಚನೆ, ನೀವು ಮಾತ್ರ ಅಲ್ಲಿ ತನಕ ಹೋಗೋಕೆ ಸಾಧ್ಯ. ಜೊತೆಗಿರ್ತಕ್ಕಂಥ ವ್ಯಕ್ತಿ ಚೆನ್ನಾಗಿರೋರು ಸಿಕ್ಕ ಅಂದ್ರೂ ಕೂಡ ಯಾವ ಟೈಮಲ್ಲಿ ಬದಲಾಗ್ತಾನೆ ಅದು ಗೊತ್ತಾಗಲ್ಲ. ಸೊ ಈ ರಿಯಾಲಿಟಿ ಮೇಲೆ ಕೂಡ ವಿಚಾರ ಮಾಡಿ. ನೆಕ್ಸ್ಟ್ ಪಾಯಿಂಟ್, ವ್ಯಕ್ತಿಗತ ಯೋಚನೆ. ನೋಡಿ, ಈಗ ಕೆಲವರು ಕೇಳ್ತಾರೆ, ರೈಟ್ ನೀನು ಸೆಕೆಂಡ್ ಮ್ಯಾರೇಜ್ ರೈಟ್, ಥರ್ಡ್ ಮ್ಯಾರೇಜ್ ರೈಟ್ ಅಂತ ಕೆಲವ್ರ ಪ್ರಕಾರ, ಇನ್ ಕೆಲವ್ರ ಪ್ರಕಾರ ಇಲ್ಲ, ಬೇಡ, ಫಸ್ಟ್ ಅಷ್ಟು ಪ್ರೀತಿ ಮಾಡಿದವನು ಇನ್ನೊಬ್ಬ ಹಸ್ಬೆಂಡ್ ಬೇಕಾಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಇದು ಡಿಪೆಂಡ್ ಆಗೋದು ಅವರವರ ವೈಯಕ್ತಿಕ ಥಾಟ್ ಪ್ರೊಸೆಸ್ ಮೇಲೆ, ರೈಟ್. ಪ್ರತಿಯೊಬ್ಬರು ಥಾಟ್ ಪ್ರೊಸೆಸ್ ಕೂಡ ಬೇರೆ ಬೇರೆ ಇದೆ. ಈಗ ವಿಡಿಯೋ ನೋಡ್ತಾ ಇರೋರು 1,000 ಜನ, 2,000 ಜನ ಅಥವಾ 10,000 ಜನ ಈ ವಿಡಿಯೋ ನೋಡಿದಾರೆ ಅನ್ಕೊಳ್ಳಿ. 10,000 ಜನರದ್ದು ಒಂದೇ ತರ ಥಾಟ್ ಪ್ರೊಸೆಸ್ ಇರೋಕೆ ಸಾಧ್ಯನೇ ಇಲ್ಲ. ಬೇರೆ ಬೇರೆ ಇರುತ್ತೆ. ಅವ್ರ ಯೋಚನೆ ಪ್ರಕಾರನೇ ಮಾತಾಡೋದು, ನಮ್ಮ ಯೋಚನೆ ಪ್ರಕಾರ ಮಾತಾಡೋದು ಸಾಧ್ಯನೇ ಬಹಳ ಕಡಿಮೆ. ಅವರ ಯೋಚನೆನೇ ಅವ್ರಿಗೆ ರೈಟ್ ಅನ್ಸುತ್ತೆ. ಇದು ಪ್ರತಿಯೊಂದು ಕೂಡ ವ್ಯಕ್ತಿಗತ ಮೇಲೆ ಹೋಗುತ್ತೆ. ಈಗ ಉದಾಹರಣೆಗೆ ನಮ್ದು ಟೇಸ್ಟ್ ನೋಡಕ್ ಹೋದ್ರೆ ಒಬ್ರಿಗೆ ರೆಡ್ ಇಷ್ಟ, ಇನ್ನೊಬ್ರಿಗೆ ಬ್ಲಾಕ್ ಇಷ್ಟ, ಇನ್ನೊಬ್ರಿಗೆ ವೈಟ್ ಇಷ್ಟ. ಈಗ ತಿಂಡಿ ತಿನಿಸು ನೋಡಕ್ ಹೋದ್ರೆ ಒಬ್ರಿಗೆ ಬಿರಿಯಾನಿ, ಟೊಮಾಟೊ ಬಾತ್ ಇಷ್ಟ, ಇನ್ನೊಬ್ರಿಗೆ ರೈಸ್ ಬಾತ್ ಇಷ್ಟ, ಇನ್ನೊಬ್ರಿಗೆ ದೋಸೆ ಇಷ್ಟ, ಇನ್ನೊಬ್ರಿಗೆ ಅವಲಕ್ಕಿ ಇಷ್ಟ. ಇದು ವ್ಯಕ್ತಿಗತವಾಗಿ ಹೋಗುವಂತದ್ದು, ರೈಟ್. ಸೊ ಅದಕ್ಕೆ ಸಂಗಾತಿ ಬೇಕು ಬೇಡ ಅನ್ನೋದು ಅವರವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ನೀವು ಮಾಡುವಂತ ಥಾಟ್ ಪ್ರೊಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನೀವು ಯಾವ ತರ ಯೋಚನೆ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಈ ಕೆಲವರು 15-20 ವರ್ಷಕ್ಕೆ ಮದುವೆ ಆಗಿರೋಡಿದ್ದಾರೆ ಅಥವಾ ಓಡಿ ಹೋಗಿರೋಡಿದ್ದಾರೆ. ಬಿಕಾಸ್ ಅವ್ರಿಗೆ ಅವ್ರ ಥಾಟ್ ಪ್ರೊಸೆಸ್ ಆಗಿತ್ತು ಆ ಟೈಮಲ್ಲಿ. ಎಸ್, ನನಗೆ ಹಸ್ಬೆಂಡ್ ಬೇಕು ಅಂತ. ಇನ್ನು ಕೆಲವರು 35 ಹಂಗೆ ಇದ್ದಾರೆ. ಇಲ್ಲಿ ಏನಾಗುತ್ತೆ, ಅವ್ರವ್ರ ಥಾಟ್ ಪ್ರೊಸೆಸ್ ಮೇಲೆ ಹೋಗುತ್ತೆ. ಈ ಸಂಗಾತಿ ಬೇಕಾರ್ ಬೇಡ, ಈ ಲೈಫ್ ಬೇಕಾರ್ ಬೇಡ, ಎವ್ರಿಥಿಂಗ್ ಇಸ್ ಡಿಪೆಂಡ್ ಅಪಾನ್ ಅವರ್ ಥಾಟ್ ಪ್ರೊಸೆಸ್. ವಾಟ್ ಯು ಥಿಂಕ್ ಯು ಬಿಕಮ್ ಲೈಕ್ ದಟ್. ಅದಕ್ಕೆ ಹೇಳ್ತಾರೆ, ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಏನ್ ಮೂಡ್ತಾ ಇದೆ, ನೀವು ಎವ್ರಿ ಡೇ ಏನ್ ಥಾಟ್ ನ ಹಾಕ್ತೀರಾ ನಿಮ್ಮ ಥಾಟ್ ಪ್ರೊಸೆಸ್ಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಂಗಾತಿ ಬೇಕು ಅವ್ರು ಬೇಡ ಅಂತೇಳಿ. ಇಲ್ಲಿ ಜನ ಹಾಗೆ ಮಾತಾಡ್ತಾರೆ, ಅವ್ರು ಹೀಗೆ ಮಾತಾಡ್ತಾರೆ. ನೋ, ನಿಮ್ಮ ಬದುಕನ್ನ ಕಲರ್ಫುಲ್ ಮಾಡ್ಕೊಳ್ಳೋದು ನಿಮ್ ಕೈನಲ್ಲಿದೆ. ನೀವ್ ಹೇಗೆ ಯೋಚನೆ ಮಾಡ್ತೀರಿ, ನೀವ್ ಹೇಗೆ ಕನ್ವರ್ಸೇಷನ್ ಮಾಡ್ಕೊಳ್ತೀರಿ, ನೀವ್ ಹೇಗೆ ಬದುಕೋದನ್ನ ಕಲಿತಾ ಹೋಗ್ತೀರಿ, ಅಥವಾ ಆ ಸಂಗಾತಿ ಮಧ್ಯೆ ನಿಮಗೆ ಚೆನ್ನಾಗಿರ್ಬೇಕಾ ಬೇಡ, ಅದು ನಿಮ್ಗೆ ಬಿಟ್ಟಿರ್ತಕ್ಕ, ನಿಮ್ ಥಾಟ್ ಪ್ರೊಸೆಸ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾರು ಅದನ್ನ ಏನು ಹಿಂಗ್ ಮಾಡಿ ಕಮೆಂಟ್ ಮಾಡ್ತಾರೆ ಅಷ್ಟೇ. ಯಾರು ನಿಮ್ ಖುಷಿನಾಗ್ಲಿ ನಿಮ್ ನೋವನಾಗ್ಲಿ ಯಾರು ಹಂಚ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ಜಸ್ಟ್ ಎಕ್ಸ್ಪ್ರೆಸ್ ಮಾಡ್ಬೋದು, ಬಟ್ ಆ ಫೀಲ್, ಆ ನೋವನ್ನ ನೀವೇ ಅನುಭವಿಸೋಕೆ ಸಾಧ್ಯ. ಸೊ ಹಂಗಿರ್ಬೇಕಾದ್ರೆ ಇಲ್ಲಿ ಸಂಗಾತಿ ಬೇಕು ಅವ್ರು ಬೇಡ, ನಿಮ್ ಸಿಚುವೇಶನ್ ನೋಡ್ಕೊಳ್ಳಿ, ನಿಮ್ಮ ಥಾಟ್ ಪ್ರೊಸೆಸ್ ನೋಡ್ಕೊಳ್ಳಿ. ಬಟ್ ಯಾವ ರಿಲೇಶನ್ಶಿಪ್ ಪರ್ಮನೆಂಟ್ ಅಲ್ಲ, ಇರೋ ತನಕ ಇರಿ ಅಷ್ಟೇನೆ, ಬಿಟ್ಟು ಹೋದ್ಮೇಲೆ ಬಿಟ್ಬಿಡ್ಬೇಕು ಅಷ್ಟೇನೆ. ಬಿಕಾಸ್ ನಾವಿಲ್ಲಿ ಪರ್ಮನೆಂಟ್ ಆಗಿ ಇಲ್ಲಿ ಉಳಿಯೋಕ್ಕೂ ಸಾಧ್ಯ ಇಲ್ಲ. ನಮ್ಗೆ ಇಲ್ಲಿ ಏನಂದ್ರೆ ಈ ಭೂಮಿ ಮೇಲೆ ನಾವೇ ಪರ್ಮನೆಂಟ್ ಇಲ್ಲ ಅಂದ್ಮೇಲೆ ಸೊ ದೆನ್, ಬಟ್ ಎಮೋಷನಲಿ ತುಂಬಾ ಕನೆಕ್ಟ್ ಆಗಿರೋದ್ರಿಂದ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ, ಅವ್ರ ಜೊತೆ ಕಳೆದಿರ್ತಕ್ಕಂಥ ದಿನಗಳು ನೆನಪಾಗುತ್ತೆ. ಸೊ ಅದಂತೂ 100% ಆಗುತ್ತೆ, ಪೇನ್ಫುಲ್ ಇದ್ದೇ ಇರುತ್ತೆ. ಬಟ್ ಅದ್ರ ಮಧ್ಯನೂ ಕೂಡ ಸ್ಟಿಲ್ ಬದುಕಲೇಬೇಕು. ಆ ಕಾರಣ ಕೇಳ್ತಾ ಇದ್ದೀನಿ, ಸಂಗಾತಿ ನಿಮಗೆ ಅನ್ಸಿದ್ರೆ ಯು ಕ್ಯಾನ್ ಮೂವ್ ಆನ್. ಯಾಕಂದ್ರೆ ವಿತೌಟ್ ಸಂಗಾತಿ ಇಲ್ಲರೋ ಎಷ್ಟೋ ಜನ ಇದ್ದಾರೆ. ಬೇಡ, ನಾನು ಸ್ಟ್ರಾಂಗ್ ಇದ್ದೀನಿ, ಯಾರ ಅವಶ್ಯಕತೆ ಇಲ್ಲ, ನಾನು ಬದುಕ್ತೀನಿ, ಕೆಲಸ ಮಾಡ್ತಿದ್ದೀನಿ, ಯಾರೋ ಒಂದು ನಾನು ಸಾಂತ್ವನ ಮಾಡೋ ಅವಶ್ಯಕತೆ ಇಲ್ಲ, ಸೆಲ್ಫ್ ಮೋಟಿವೇಟ್ ಆಗಿ ರಿಯಲೈಸ್ ಮಾಡಿ ನಾನು ಯೋಚನೆ ಮಾಡ್ತೀನಿ, ಜೊತೆಗಿರೋ ಮಕ್ಕಳಿಗೆ ಸಾಕೊಳ್ತೀನಿ, ನಂದು ಯಾವ್ದು ಪ್ರಪಂಚದಲ್ಲಿದ್ದೀನಿ, ಯಾರ ಫೀಲಿಂಗು ನಾನು ಕನೆಕ್ಟ್ ಆಗಲ್ಲ, ಹಿಂಗೂ ಬದುಕ್ತವ್ರಿದ್ದಾರೆ. ಅಂಡ್ ಕೆಲವರಿಗೆ ಹಂಗೆ ಇರಕ್ಕಾಗದಿರೋರು ಇನ್ನೊಂದು ಅಫೇರಲ್ಲಿ ಹೋಗಿರೋರು ಇದ್ದಾರೆ. ಸೊ ಡಿಪೆಂಡ್ ಅಪಾನ್ ಅವ್ರ ಮೇಲೆ. ಇದು ಯಾವುದೇ ರೀತಿ ನಾನು ಹಿಂಗೆ ಮಾಡಿ ಐ ಕಾಟ್. ಓಕೆ, ಐ ಥಿಂಕ್ ಈ ಒಂದು ವಿಡಿಯೋ ಒಳಗಡೆ ನಿಮಗೆ ಆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ಬೆಸ್ಟ್ ಅಂಡ್ ಬೆಸ್ಟ್ ಅಂತ ಅನ್ಕೋತೀನಿ. ನಿಮಗೆ ಬೆಸ್ಟ್ ಅಂಡ್ ಬೆಸ್ಟ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಖಾಲಿ ಇದೆ, ಪಟ ಕಮೆಂಟ್ ಸೆಕ್ಷನ್ ಅಲ್ಲಿ ಫಿಲ್ ಮಾಡಿ ನಿಮ್ಮ ಅನಿಸಿಕೆನ, ಅಂಡ್ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸ್ಟೇಟಸ್ಗಳಲ್ಲಿ ಇಟ್ಕೊಳ್ಳಿ. ಅಂಡ್ ಚಾನಲ್ಗೆ ಹೊಸಬರಾಗಿದ್ರೆ ಆದಷ್ಟು ಬೇಗ 20,000 ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ ಆದಷ್ಟು ಬೇಗ 25,000 ಕಂಪ್ಲೀಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.